ಹೇಳ್ತಿದ್ದೀರೋ ನನಗೆ ಅರ್ಥವಾಗುವುದಿಲ್ಲ. ಅಲ್ಲಿರುವಂತಹ ಹೆಣ್ಣು ಅವಳು ತನ್ನದ್ದಾದಂತಹ ಪ್ರತಿಭೆಯನ್ನು ನಮಗೆ ತೋರಿಸಿದ್ದಾಳೆ. ನಗುವಿನಿಂದ ಕೊಲ್ಲುತ್ತಾಳೆ, ಹುಂಕಾರದಿಂದ ಕೊಲ್ಲುತ್ತಾಳೆ, ಬೇರೆ ಬೇರೆ ಉಪಾಂತು ಕೊಲ್ಲುತ್ತಾಳೆ. ಹೆಣ್ಣಿಗೆ ಸಾಧ್ಯವೇ ಇದು? ಹಾಗಾದರೆ ಯಾವುದೋ ಅಗೋಚರವಾದಂತಹ ಶಕ್ತಿ ಅಲ್ಲಿ ಭವಿಸಿದೆ ಎಂಬುದನ್ನು ತಿಳಿಯುವುದಕ್ಕೆ ನಮಗೆ ಸಾಧ್ಯ. ನೀವು ಮಾತ್ರ ಅದನ್ನು ಅರ್ಥ ಮಾಡಿಕೊಳ್ಳಿಲ್ಲ. ಅಲ್ಲಿರುವವಳು ಹೇಳಲ್ಲ, ಅವಳು ಆದಿಮಾಯೆಯಾಗಿದ್ದಾಳೆ. ದೇವತೆಗಳ ಮೊರೆಯನ್ನಾಲಿಸಿ ಈ ಜಗದಲ್ಲಿ ತುಂಬಿರುವಂತಹ ಅನ್ಯಾಯದ ಭಾರದಿಂದ ಕೊಂಬಿಲೆಯು ಕುಸಿಯುತ್ತದೆಯಿಂದಾಗುವಾಗ ಆ ಜಗದಂಬಿಕೆಯು ಪಡೆಯುವುದಕ್ಕೆ ಬೇಕಾಗಿ ಹಿಡಿದು ಬಂದಿದ್ದಾಳೆ. ಆದ್ದರಿಂದ ಇನ್ನಾದರೂ ಅವಳ ನಿಯಮವನ್ನು ತಿಳಿಯುವುದೇ ಚರಣಕ್ಕೆ ಭಕ್ತಿಯೋಗಲಿ ಕೊಡಮಡು ಬಿಡು ಮನದ ಮೂರ್ಖತೆಯ ಅದನ್ನು ನಾವು ಭ್ರಮಿಸಿದೆವು ಎಂದಾದರೂ ಆಶಿಸಿದೆವು ಎಂದಾದರೆ ಅದು ಕೇವಲ ಮನೆಯಂಚಿಕೆ. ಬಿಸಿಲು ಕುದುರೆಯ ಬೆನ್ನಿನಲ್ಲಿ ಪ್ರಯಾಣ ಮಾಡಬೇಕು ಎಂಬುದಾಗಿ ಒಬ್ಬ ಬಯಸಿದ ಎಂದಾದರೆ ಅದು ಕೈಗೂಡುವಂತಹ ಕಾಲ ಉಂಟೆ. ಹಾಗೆಯೇ ಅವಳನ್ನು ಬಿಸಿಲು ಕುದುರೆ. ಅದಕ್ಕಾಗಿ ಹೇಳುತ್ತೇನೆ, ಇನ್ನಾದರೂ ಮನದ ಮೂರ್ಖತೆಯನ್ನು ಬಿಡು. ಜಗದಳತಿಯಾದಂತಹ ಅವಳ ಚರಣಾರವಿಂದಕ್ಕೆ ಒಳಪಟ್ಟು ಅವಳ ಅನುಗ್ರಹಕ್ಕೆ ಒಳಗಾಗಿ
ಈ ಲೋಕದಲ್ಲಿರುವಂತಹ ಕಾಡುಮೇಡುಗಳನ್ನು ತಿಳಿಯದಿದ್ದವರು ನಾವೇನೂ ಅಲ್ಲ. ಆದರೆ ಕದಂಬವರದಂತಹ ಒಂದು ಕಾರಣವನ್ನು ಕಂಡದ್ದಿಲ್ಲ. ಹೌದು, ಈ ಪ್ರಪಂಚದಲ್ಲಿ ಕದಂಬವರ ಎಂಬುದು ಒಂದು ಇದೆ ಎಂಬುದನ್ನು ಹೇಳಿ ಇದನ್ನು ಕಣ್ಣಾರೆ ಕಂಡವರು ಯಾರೂ ಇಲ್ಲ. ದೇವಭೂಮಿಯಾದಂತ ಇಲ್ಲಿದೆ ದೇವತೆಗಳಿಗಾದ ಮಧ್ಯಾಹ್ನವೂ ಪ್ರವೇಶಿಸುವುದಕ್ಕೆ ಸಾಧ್ಯವಿಲ್ಲ. ಆದರೆ ಮಹೋದ್ಯೋಗಿಗಳಾದಂತಹ ಚಂಡಮುಂಡರು ಇಲ್ಲಿಗೆ ಪ್ರವೇಶ ಮಾಡಿದರು. ಆ ಬಳಿಕವೇ ರಾಕ್ಷಸರಾದಂತಹ ನಮ್ಮ ಆಗಮನಕ್ಕೆ ದಾರಿಯು ಸುಲಭವಾಗಿದೆ. ಇಂತಹ ಈ ಚಕ್ರವ್ಯೂಹಕ್ಕೆ ಒಕ್ಕರೂ ಕೂಡ ಹೊರ ಹೋಗುವುದಕ್ಕೆ ಯಾರಿಗೂ ಸಾಧ್ಯವಿಲ್ಲ. ಮನೋವೇಗಿಗಳು ಚಂಡಮುಂಡನಂತ ಹೋದರೂ ದೇವಿಯ ಸಂಕಲ್ಪದಂತೆ ಸುಗ್ರೀವನೊಬ್ಬರು ಹೊರಹೋದ. ಮತ್ತೆ ನಮ್ಮ ಸೋಡಿತರಿಂದ ಬಂದ ಕೋಟಿ ಕೋಟಿ ಸಂಖ್ಯೆಯ ರಕ್ಕಸರು ಯಾರೂ ಹಿಂದೆ ಬಂದವರಿಲ್ಲ. ದುರ್ಗಮವಾದ ಕಾಡಿನಲ್ಲಿ ಯಾವಳೋ ಒಬ್ಬ ಹೆಣ್ಣಿದ್ದಾಳೆ ಎಂಬಂತಹ ವರ್ತಮಾನವನ್ನು ಚಂಡಮುಂಡರಿಂದ ಕೇಳಿದಾಗ ನಂಬುವುದು ಅಸಾಧ್ಯವಾಯಿತು. ಆದರೆ ಮಹಾಜ್ಞಾನಿಯಾಗಿರುವಂತಹ ಸುಗ್ರೀವನೇ ಪ್ರತ್ಯಕ್ಷವಾಗಿ ಕಂಡ ಕಾರಣ ನಂಬುವುದು ಅನಿವಾರ್ಯವಾಯಿತು. ಒಡೆಯವಾದಂತಹ ಸುಂದರಿಗೆ ಧೈರ್ಯ ಹೇಳಿ ಅವಳನ್ನೊಮ್ಮೆ ಕಾಣಬೇಕು, ಅವಳೊಮ್ಮೆ ಮಾತಾಡಬೇಕು, ಅವಳು ಏನೆಂಬುದನ್ನು ಸ್ಪಷ್ಟವಾಗಿ ತಿಳಿಯಬೇಕು ಎಂಬಂತಹ ಉದ್ದೇಶವನ್ನಿಟ್ಟುಕೊಂಡು ನಾನು ಇಲ್ಲಿಗೆ ಬಂದಿದ್ದೇನೆ. ಎಲ್ಲಿರಬಹುದು ಅವಳು? ಧೂಮ್ರಾಕ್ಷ ಸುತ್ತಮೆ ಬರುವಂತಹ ಮುದಿಯ ರಾಶಿ ಚಂಡಮುಂಡರ ಕಡೆಯವರ ಎಲ್ಲಿ ನೋಡಿದರೂ ಕೂಡ ರಾಕ್ಷಸರ ಹೆಣಗಳ ರಾಶಿಯೇ ಕಾಣುತ್ತಾ ಇದೆ. ಇದೇ ಅವಳ ರಣಾವರಿ ಎಂಬುದರಲ್ಲಿ ಸಂದೇಹವಿಲ್ಲ. ನೋಡೋಣ ಎಲ್ಲಿದ್ದಾಳೆ ಬಿಡುತ್ತೆ. ಇವಳನ್ನು ತಿಳಿಯದಿದ್ದಾಯಿತೆ, ಇವಳನ್ನು ತಿಳಿಯದೆ ಇದ್ದಾಯಿತೆ. ಶುಂಭನ ಕೂಡೆ ಭಾಗ್ಯ ಗೈರು ಬಂದಿಗೆ ಹಾಡಿ ತಡೆಯೇನು ನಾನು ಮಾಡಿದ ಮಾಡ್ತೀಯಾಗಿರುವಂತಹ
ಸೃಷ್ಟಿ ಮಾಡಿಕೊಂಡಿದ್ದಾಳೆ. ಭವತಾರಕೋ ತಾರಕಿಯಾಗಿರುವಂತಹ ಭಗವತಿಯು ಚಿನ್ನ ಉಯ್ಯಾಲೆಯಲ್ಲಿ ಕುಳಿತು ಸಂಗೀತವನ್ನು ಹಾಡುತ್ತಾ ಇದ್ದಾಳೆ, ತೂಗುತ್ತಾ ಇದ್ದಾಳೆ. ಈ ವಿಶ್ವವನ್ನು ತಾನು ತೂಗಬಲ್ಲೆ ಎಂಬುದೇ ಉಯ್ಯಾಲೆ ಆಟದ ಸಂಕೇತವಾಗಿದೆ. ರಾಕ್ಷಸರಿಗೆ ಚರಮವಾದ, ದೇವತೆಗಳಿಗೆ ಸಜ್ಜನರಿಗೆ ಪರಮವಾಗಿರುವಂತಹ ಗೀತಾ ಹರಿಯನ್ನು ಹರಿಯಗೊಟ್ಟಿದ್ದಾಳೆ. ಧನ್ಯ ಇಂತಹ ಮಹಾಶಕ್ತಿಯನ್ನು ಈ ಜನ್ಮದಲ್ಲಿ ಈ ರೂಪದಲ್ಲಿ ಕಾಣಬಹುದು ಎಂಬುದಾಗಿ ಕನಸಿನಲ್ಲಿಯೂ ಕೂಡ ನಾನೇನು ನಡೆಸಿದ್ದಿಲ್ಲ. ಇದಕ್ಕೆಲ್ಲ ಕಾರಣ ನಮ್ಮೊಡೆಯರಾದಂತಹ ಶುಂಭನಾಗಿದ್ದಾನೆ. ಅಲ್ಲ, ಒಂದು ಲೆಕ್ಕದಲ್ಲಿ ಅವರಿಗೆ ಕೃತಜ್ಞತೆ ಹೇಳಬೇಕು. ಯಾಕಂದ್ರೆ ಅವನು ಮಾಡಿದ ಅನ್ಯಾಯ ಹೆಚ್ಚಾಗದೇ ಇರುತ್ತಿದ್ರೆ ಇವಳ ಬರ್ಲಿಕ್ಕಿಂತ, ಇವಳು ಮಾಡದೇ ಇದ್ರೆ ನಮಗೆ ನೋಡ್ಲಿಕ್ಕಿಂತ. ಆದರೆ ಅದಲ್ಲ ದೊಡ್ಡ ವಿಷಯ. ಇವಳ ನಿಜವನ್ನು ನಮ್ಮವರು ತಿಳಿಯುತ್ತಾ ಇದ್ರೆ ಇಂತಹ ಕೋಲಾಹಲಕ್ಕೆ ಅವಕಾಶ ಇರಲಿಲ್ಲ. ನಮ್ಮವರೆಲ್ಲರಿಗೂ ಕೂಡ ಬದುಕುವುದಕ್ಕೊಂದು ಅವಕಾಶ ದೊರೆಯುತ್ತಾ ಇತ್ತು. ಇವಳನ್ನು ತಿಳಿಯದೆ ಇರಿತಾಯಿತು. ಅಕಟ ತಿಳಿಯುವವರು ಯಾರು ಹೇಳಿ? ಮದಮುಖರಾದಂತಹ ಚಂಡಮಂಡರೋ, ದುರಹಂಕಾರಿಯಾಗಿರುವಂತಹ ಧೂಮ್ರಾಕ್ಷನು, ಪ್ರಾಜ್ಞನಾಗಿರುವಂತಹ ಸುಗ್ರೀವ ಇವಳ ಅಸ್ತಿತ್ವವನ್ನು ತಿಳಿದ. ನಮ್ಮ ಒಡೆಯರಾದಂತಹ ಶುಂಭನಿಗೆ ನುಡಿದ. ಆ ನುಡಿಯನ್ನೇ ಆಧರಿಸಿ ನಾರವನಿಗೆ ಮಣಿದ ವೇಳೆ ನಮ್ಮ ಯಾವ ಹಿತವಚನವೂ ಕೂಡ ಅವನಿಗೆ ಪಥ್ಯವಾಗಲಿಲ್ಲ. ರೋಗಿಗೆ ಔಷಧ ಪಥ್ಯಬಹುದೇ ಹೇಳಿ? ಇಲ್ಲ. ಹಾಗೆ ಅವನಿಗೆ ಇದೊಂದು ಕಾಮದ ರೋಗ. ಇಲ್ಲವಾಗಿದ್ರೆ ಶುಂಭನಿಗೆ ಈ ಪ್ರಾಯದಲ್ಲಿಯೂ ಹೆಣ್ಣಿನ ಹುಚ್ಚಿ. ಹೇಳಿದ್ದಾರೆ ಜ್ಞಾನಿಗಳು, ಎಣಿಕೆಗೆ ಶುಂಭನಿಗೆ 20 ಲಕ್ಷ ವರ್ಷ ಪ್ರಾಯವಾಯಿತು ಎಂಬುದಾಗಿ. ಅಂತಹ ಹಳೆಯ ಬದುಕರಿಗೆ ಯಾರೋ ಹೇಳುವುದನ್ನು ಕೇಳಿದಾಗ ಈ ನವಯುವತಿಯ ಮೇಲೆ ಕಾಮಾತುರವಾಯಿತು ಎಂದಾದರೆ ಇದಕ್ಕೇನು ಅರ್ಥ? ಅವನ ಮೊಮ್ಮಕ್ಕಳಿಗೆ ಮೊಮ್ಮಕ್ಕಳಾಗಿ, ಮರಿಮಕ್ಕಳಿಗೆ ಮೊಮ್ಮಕ್ಕಳಾಗಿ ಎಲ್ಲರೂ ಸತ್ತು ಸ್ವರ್ಗ ಸೇರಿದ್ದಾರೆ. ಆದರೆ ವಿಧಿಯ ಹೊರಪ್ರಭಾವದಿಂದಾಗಿ ಇವನು ದೀರ್ಘಾಯುವಾಗಿ ಬದುಕಿದ್ದಾರೆ. ಅಂತಹ ತನ್ನ ಆಯುರ್ಮಾನವನ್ನು ಗಳಿಸಲಿ ಇಂತಹ ದುಷ್ಕಾರ್ಯಕ್ಕೆ ಕೈ ಹಾಕಿದ್ದಾನೆ ಎಂದಾದರೆ ಇದರ ಅರ್ಥ ಏನು? ಭವಿಷ್ಯ ಖಡಕುಲವನ್ನು ಮುಕ್ತಾಯಗೊಳಿಸಬೇಕು ಎಂಬುದೇ ಅವನ ಅಭಿಪ್ರಾಯವೂ ಆಗಿರಬೇಕು. ಅದಲ್ಲ, ಕಾಲಾಯ ತಸ್ಮೈ ನಮಃ ಎಂಬಂತಹ ವಿದ್ವಾಂಸರ ಮಾತೊಂದಿದೆ. ಈ ಕಾಲವು ಜೀವನಗಳಂತಹ ನಮ್ಮನ್ನು ಅದಕ್ಕೆ ಬೇಕಾದಂತೆ ಉಳಿಸುತ್ತಾ ಇದೆ. ಕಾಲವನ್ನು ಹತೋಟಿಗೆ ತರುವುದಕ್ಕೆ, ಹತೋಟಿಯಲ್ಲಿ ಇಟ್ಟುಕೊಳ್ಳುವುದಕ್ಕೆ ನಮ್ಮಿಂದ ಸಾಧ್ಯವಿಲ್ಲ. ಆದರೆ ಕಾಲಾತೀತೆಯಾದಂತಹ ಈಕೆ ಈ ಕಾಲಕ್ಕನುಕೂಲವಾಗಿ ನಮಗೆ ಪ್ರತಿಕೂಲವಾದಂತಹ ಒಂದು ಸ್ಥಿತಿಯನ್ನು ನಿರ್ಮಾಣ ಮಾಡಿ ನಮ್ಮೆಲ್ಲರನ್ನೂ ಇಲ್ಲಿಗೆ ಬರೆಸುತ್ತಾ ಇದ್ದಾಳೆ. ಬಂದಿದ್ದೇನೆ ನಾನು, ಏನು ಮಾಡೋಣ? ಮಹಾಮಂಗಲೆಯಾದ ಮಹಾಚೇತನ ಸ್ವರೂಪಿಯಾದಂತಹ ಇವಳಲ್ಲಿ ಆ ಶುಭನಿಗೆ ಬೇಕಾಗಿ ದುರ್ನುಡಿಯನ್ನು ಆಡಿದೆ ಎಂದಾದರೆ ಹೇಳು ತಪ್ಪದು. ಅವಳಿಂದ ಕೇಳು ಬರ್ತದೆ ಎಂಬುದಾಗಿ ಎಲ್ಲರಿರುವಂತಹ ಶುಭನಿಗೆ ಕೊಟ್ಟಿರುವ ಭಾಷೆಯನ್ನು ನಾನು ಮೀರಿಡದೆ ಎಂದಾದರೆ ರಾಜದ್ರೋಹಿಯಾಗ್ತೀನಿ. ಅದು ಮಹಾಪಾಪ. ಅವಳಿರುವಂತಹ ಅನ್ನದಿಂದ ಪುಷ್ಟವಾದಂತಹ ದೇಹ ಇದು.